ಏನ್ಲ ರಂಗಜ್ಜ ಈ ನಡುವೆ ಕೈಗೆ ಸಿಗಲ್ವೆಲ್ಲೋ ಹಾ ಅಂತ ಬದುಕೈತೆ ಹೊಲ್ತಗು ಮಂತಗುನು ಏನು ಮಾಡ್ತಪ್ಪ ಹಾ ಅದು ನೋಡೋಣ ಅಂದ್ರೂ ಸಿಗಲ್ವಲ್ಲ ಈ ನಡುವೆ. ಎಲೆ ಏನು ಬದುಕು ಮಾಡೋಣ ಗೌಡ್ರಿ, ಅಂತ ಬದುಕು ಇಲ್ಲ ಯಾತೂ ಇಲ್ಲ. ಇನ್ನೊಂದು ಏನನ್ನ ಮಾಡೋಣ ಅಂದ್ರೂ ಮೊದ್ಲಿನಂಗೆ ಆಗಲ್ಲ. ಹೊಲ್ತಾಕ್ ಹೋಗಿ ಮಂತಕ್ಕೆ ಬರುವಾಗಲೇ ಸಾಕಾದಂಗೆ ಆಗಿರ್ತೈತಿ. ಕೈ ಕಾಲನು ಪೀಕ್ತವೆ. ಮೊದ್ಲಿನಂಗೆ ಆಗಲ್ಲ ಗೌಡ್ರಿ, ಮೊಣಕಾಲೆಲ್ಲ ನೈಯತ್ಕೊಂತವೆ. ಇನ್ನೇನೊಂದು ಎಮ್ಮೆ ಗೊಡ್ಡ ಐತೆ, ಎದ್ದು ಕಾಫಿ ಕುಡ್ದು ಒಂದು ಸಣ್ಣ ಆಗ ಈಗ ಅಂದು ಮಾಗಾಡ ಊಟಕ್ಕೆ ಅಡುಗೆ ಹಾಕೈತೆ. ಉಂಡ್ಬಿಟ್ಟು ಆ ಎಮ್ಮೆ ಗೊಡ್ಡು ಹೊಲ್ತಕ್ಕೆ ಹೊಡ್ಕೊಂಡೋಗಿ ಅದಕ್ಕೊಂದು ದಿವಸ ಹುಲ್ಲು ಸೊಪ್ಪು ನೀರು ನೀಡಿ ಅಂದು ತಿರ್ಗಾ ಮಂತಕ್ಕೆ ಹೊಡ್ಕೊಂಬರುವಾಗಲೇ ಬೈದಾಗಿರ್ತೈತೆ ಗೌಡ್ರಿ. ಅಂಥ ಬದುಕೇನಿಲ್ಲ. ಏನನ ಹೊಲ ಫಲ ಗೇಯಿಸೋದಿದ್ರೆ ಟ್ಯಾಕ್ರಿಗೆ ಗೇಯಿಸ್ತೀನಿ, ಇನ್ನೆಲ್ಲಿ ಮಡಿಕೆಗೆ ಹಾಕೈತೆ ನನ್ನ ಕೈಲಿ ಆಗಲ್ಲ. ಟ್ಯಾಕ್ರಿಗೆ ಗೇಯಿಸಿ ಕತೆ ಹಾಕೊಂಡು ಹೋಗ್ತಾ ಇದ್ದೀನಿ. ಬದುಕು ಮಾಡೋಕ್ಕಂತೂ ಆಗಲ್ಲ ಗೌಡ್ರೆ. ಓಹೋ ಸರ್ ಬಿಡಪ್ಪ ಆತು. ಹಂಗಾರೆ ಎಮ್ಮೆ ಗೊಡ್ಡು ಮೇಯಿಸ್ಕೊಂಡು ಕತೆ ಹಾಕ್ತಾ ಇದ್ದೀಯ ಹಂಗನ. ಅಲ್ಕಳ್ಳ ರಂಗಜ್ಜ, ಎಲ್ಲೋ ನಿನ್ನ ಮಗೆಲ್ಲೋ ಸೀನಪ್ಪ ಮಂತಾಗಿದ್ನು ಎತ್ತನ ಒಯ್ದ್ನು? ಇಲ್ಲ ಅವನೆಲ್ಗೆ ಹೋಗ್ಕಂಗೆ ಗೌಡ್ರೆ, ಮಂತಾಗೆ ಇದ್ದ. ಅಡುಗೆ ಹಾಕ್ತಾನೆ ಉಮ್ತಾನೆ, ಯಾರನ್ನ ಕರೆದ್ರೆ ಅತ್ಲು ಇತ್ಲು ಹೋಗ್ತಾನೆ. ಅವನೇನು ಬದುಕು ಬಾಳ ಮಾಡಲ್ಲ ಗೌಡ್ರಿ, ಬದುಕು ಬಾಳ ಮಾಡಲ್ಲ. ನೀನು ದುಡಿಯೋಣ, ನಾವು ಚೆನ್ನಾಗಿರೋಣ, ಹೆಂಡ್ತಿ ಮಕ್ಕಳು ಅಪ್ಪಯ್ಯ ಅಮ್ಮನ ಚೆನ್ನಾಗಿ ನೋಡ್ಕೊಂಬನ, ಅವೇನೂ ಇಲ್ಲ ಗೌಡ್ರೆ. ಯಾರನ್ನ ಕರೆದ್ರೆ ಕೂಲಿ ಹೋಗ್ತಾನೆ, ಅವನಿಗೆ ಸರಿ ಹಾಕೈತೆ ಅಷ್ಟೇನ. ಎಣ್ಣೆ ಕುಡ್ಕೊಂಡು ಮೆರ್ಕೊಂಡು ಬಾಡು ಬಳ್ಳೆ ತಿನ್ಕೊಂಡು ಓಡಾಡ್ಕೊಂಡು ಇದ್ದಾನೆ. ಅಲ್ಲ ಗೌಡ್ರೆ, 24 ಗಂಟೆ ನಿಮ್ಮ ಜೊತೆಗೆ ಇಕ್ಕೊಂಡಿರ್ತೀರಲ್ಲ ಅವನ್ನ, ಅವನಿಗೊಂದಿಟ್ಟು ಬುದ್ಧಿ ಹೇಳೋಕ್ಕಾಗಲ್ವೇ ನೀವು? ಅಲ್ವಲ್ಲ, ಹಿಂಗೆ ಆದರೆ ಹೆಂಗಲ್ಲ, ನಿನ್ನ ಮಗನು ದೊಡ್ಡನಾಗ್ತಾ ಇದ್ದಾನೆ. ಹೆಂಡ್ತಿಗೂ ಮಗುಗೂ ತಂದೆ ತಾಯಿಗೂ ಯಾತನ ಮಾಡೋದಲ್ವೇ ಅಲ್ಲ, ಹಿಂಗೆ ಯೋಚಿಸ್ತೀನಿ ಇರ್ತಲ್ಲ ಅಂತ ಒಂದಿಟ್ಟು ಬುದ್ಧಿ ಹೇಳ್ಬೇಕು ಗೌಡ್ರೆ ನೀವು. ಯಾವಾಗ ಜೊತೆಗೆ ಇಕ್ಕೊಂಡಿರ್ತೀರ ಅವನ್ನೇನು ಬುದ್ಧಿನೂ ಹೇಳಲ್ಲ ಯಾತು ಹೇಳಲ್ಲ. ಅವ್ನು ಹಿಂಗೆ ಉಂಡಾಡಿ ಗುಂಡಂಗೆ ಎಣ್ಣೆ ಕುಡ್ಕೊಂಡು ಬಾಡ್ ತಿನ್ಕೊಂಡು ತಿರುಗ್ತಾ ಇದ್ರೆ ಜೀವನ ಹೆಂಗೆ ಸಾಕ್ತೈತೆ ಗೌಡ್ರೆ? ನನಗೂ ವಯಸ್ಸಾಯ್ತು, ದಿನ ಹೆಂಗೆ ನಾನು ಕಾಪ್ರ ಮಾಡ್ಕೊಂಡು ಬಂದೆ. ಏನೋ ನನ್ನ ಕೈಲಾಗಿದ್ದು ಬದುಕು ಮಾಡ್ಕೊಂಡು ಹೆಂಡ್ತಿ ಮಕ್ಕಳು ಅಂತ ಏನೋ ಬಂದೆ. ನಾನು ಏನು ಸಂಪಾದಿಸಿಲ್ಲ, ಆದರೂ 4 ಜನ 4 ಮಾತಾಡಲ್ಲ ನನ್ನ ಬಗ್ಗೆನ. ಈಗಳಪ್ಪ ರಂಗಾಜಿ ಇದ್ದಿದ್ರೆ ಹೆಂಗೂ ಪರವಾಗಿಲ್ಲಪ್ಪ ಅಂತನ ನಾನು ದಲ್ಲಾಳಿ ವ್ಯಾಪಾರ ಮಾಡ್ಕೊಂಡು ಎಮ್ಮೆ ಮಾರ್ಕೊಂಡು ದನ ಮಾರ್ಕೊಂಡು ಸೆಂತ್ಗೂ ಹೋಗಿ 4 ಕಾಸು ಮಾಡ್ಕೊಂಡು ಹೆಂಗ ಸಂಸಾರ ನಡೆಸ್ಕೊಂಬಂದೆ. ಈ ನನ್ನ ಮಗನ ನೋಡಿರೆ ಎಲ್ಲ ಬುದ್ಧಿವಂತ, 4 ಅಕ್ಷರ ತಿಳ್ಕೊಂಡವನೇ, 4 ಕಡೆ ಹೋಗ್ಯವನೇ. ಎಲ್ಲ ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ ಕಾನೂನು ಓದೋದು ಬರೆಯೋದು ಎಲ್ಲ ಗೊತ್ತೈತಿ ನನ್ನ ಮಗ ಸೀನಪ್ಪಗೆ. ಆದರೆ ಈ ಸಣ್ಣ ಬುದ್ಧಿ ಒಂದು ಕಲ್ತ್ಕೊಂಬಿಟ್ಟು ಎಣ್ಣೆ ಕುಡಿಯೋದನ್ನ ಅದ್ವಾನ ಅಡವಿ ಪಾಲ ಆಗಿಬಿಟ್ಟವನೇ. ನೀವೇ ಏನೋ ಒಂದು ಹೇಳ್ಬೇಕು ಗೌಡ್ರೆ ಅವನಿಗೆ, ಹಿಂಗೆ ಆಗ್ಬಿಟ್ರೆ ಕಷ್ಟ ಆಕೈತೆ ಜೀವನ. ಲೇ ರಂಗಜ್ಜ, ನಾನು ಹೇಳ್ದಂಗಿದ್ದೀನೇನಲ್ಲ, ದಿನಕ್ಕೊಂದ್ಸಲ ಹೇಳ್ತೀನಿ ಕಣೋ, ದಿನಕ್ಕೊಂದ್ಸಲ ಹೇಳ್ತೀನಿ. ಲೇ ಸೀನಾ ಬೇಡ ಕಣ್ಲ ಕುಡ್ತಾ ಒಳ್ಳೇದಲ್ಲ ಕಣಲ್ಲ, ಬೇಡ ಕಣಲ್ಲ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ತೀನಿ. ಅವ್ನು ನನ್ನ ಮಾತು ಕೇಳ್ತಾನೆ ಅವನು. ನನ್ನ ಸಮಾಧಾನಕ್ಕೊಂದ್ಸಲಿ ಗೌಡ್ರೆ ಇನ್ನು ಎಣ್ಣೆ ಬಿಟ್ಬಿಡ್ತೀನಿ ಇನ್ಮೇಲೆ ಕುಡಿಯಲ್ಲ ಅಂತ ಹೇಳ್ತಾನೆ. ತಿರುಗಿ ನಾಳೆ ಕದೆ ಅವನು. ಏನೋ ಪೂಟ ದುಡ್ಡಿಲ್ದೆ 1-2 ದಿನ ಬಿಡ್ಬೋದು ಅಷ್ಟೇ ಕಣೋ ರಂಗಜ್ಜ. ಅವನು ಕೂಲಿ ಹೋಗೋದು ಅವ್ನು ಪೂರ್ತಿ ಅವ್ನು ಕುಡಿತಾನೆ. ನಾನು ಅಲ್ಗೂ ಬುಡ್ಕೊಂತೀನಿ, ಬೇಡ ಕಣಲ್ಲ ನಡೆಯಲ್ಲ, ಎಣ್ಣೆ ಬಳ್ಳಾರಿಗನ ಹೋಗಿ ಬರೋಣ, ಎಣ್ಣೆ ಕುಡಿಯೋದು ಬಿಡ್ತಾರಲ್ಲ ಅದನ್ನು ಅಲ್ಲಿ ಹೋಗಿ ಬರೋಣ ಅಂತ ಔಷಧಿ ಕೊಡಿಸ್ತೀನಿ ಅಂತ ಎಲ್ಲ ಹೇಳಿದ್ದೀನಿ ಗೌಡ್ರೆ. ನಾನು ಜೀವ ಬೇಕಾದ್ರೂ ಕಳ್ಕೊಂತೀನಿ, ಎಣ್ಣೆ ಕುಡಿಯೋದು ಮಾತ್ರ ಬಿಡಲ್ಲ ಅಂತಾನೆ. ಅಂತ ಏನು ಬಡ್ಕೊಂಬಲ್ಲ ರಂಗಜ್ಜ ನಾನು? ಏನು ಬಡ್ಕೊಂಬನಿ ಹೇಳು? ಹೇಳಪ್ಪ ಆತ, ನನಗೂ ಸಾಕಾಗಿ ಹೋದಂಗಾಯ್ತು ಹೇಳಿ ಹೇಳಿ ಹೇಳಿ. ಓಹೋ, ಏನು ಗೌಡ್ರು ನಮ್ಮ ಅಪ್ಪಯ್ಯನು ಯಾತ ಮಾತಾಡ್ತಾ ಇದ್ದಾರೆ? ನಮ್ಮ ಅಪ್ಪಯ್ಯ ಗೌಡ್ರದ ಯಾತ ಪಿಟಿಂಗಿಗೆ ಹಾಕಿ ಬಂದೈತೆ ಪಿಟಿಂಗ. ತಡಿ ಮಾಡ್ತೀನಿ. ಹೆಣ್ಣು ನೋಡಲು ಬರುವಾಗ ಗಾಡಿಯಲ್ಲಿ ಬರಬೇಕು, ಜೊತೆಯಲ್ಲಿ ಒಳ್ಳೆತನ ತರಬೇಕು. ಕಾಲು ಮೇಲೆ ಕಾಲು ಹಾಕಿ ಡೋರಿಯನ್ನು ಕೇಳಬಾರದು, ಜೊತೆಗೆಲೆ ಕಾರು ಬೀರು ಎನ್ನಬಾರದು. ಮೊದಲ ಲಗ್ನ ಮೊದಲ ವಸಗೆ ನನ್ನಯ ಜೊತೆಯಲ್ಲೇ, ತಪ್ಪಿದ ಗಂಡನ ನಾನೊಲ್ಲೆ. ಗೌಡ್ರೆ ಏನೋ ಮಾಡ್ತಾ ಇದ್ದೀರಾ? ಗೌಡ್ರೆ ನಾನಿನ್ನು ಹೋಗ್ತೀನಿ ಗೌಡ್ರೆ. ನನ್ನ ಮಗ ಬಂದ, ಇವನು ಸೀನಪ್ಪ ಬಂದ. ಗೌಡ್ರೆ ನಾನು ನೀನು ಮಾತಾಡಿದ್ನ ಅವಂತ ಹೇಳಕ್ಕೆ ಹೋಗ್ಬೇಡ್ರಿ. ತಿರ್ಗಾ ಗೌಡ್ರ ತೆಗೆ ಎಲ್ಲ ಹೇಳ್ಚ ಅಂತ ಹೇಳ್ಬಿಟ್ಟು ಮಂತಕ್ಕೆ ಬಂದು ಜಗಳ ಮಾಡ್ತಾನೆ. ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅಂತ ಹೇಳ್ಬೇಕು ಅಷ್ಟೇನ.
ನಾನು ಎಣ್ಣೆ ಕುಡಿತಾನೆ ಬದುಕು ಬಾಳ ಮಾಡಲ್ಲ ಅವನು ಅಂತಾನ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ತಿರು ಮಾತಕ್ಕೆ ಬಂದು ಏನಿಲ್ಲ, ರಾಮರಾಂಪ ಮಾಡ್ಬಿಡ್ತಾನೆ. ಹಾಂ, ನಾನು ಹೋಗ್ತೀನಿ ಗೌಡ್ರೆ ಇನ್ನ. ನಮ್ಮೂರ ಗೌಡರೆಂದು ರಾಜ ಗಂಭೀರ, ಕರುಣಾಳು ಪ್ರೀತಿ ಮನದಿ ಪ್ರೀತಿ ಸಂಚಾರ, ನಡೆನುಡಿಯಲ್ಲಿ ಇವರು ಮಹಾರಾಯ ಗೌಡ್ರೆ. ಓ, ಏನೋ ನಮ್ಮ ಅಪ್ಪ ಇಂತ ಏನೋ ಮಾತಾಡ್ತಿದ್ರಿ ಜಾಸ್ತಿನ. ಏನು ಹೇಳ್ತು ನಮ್ಮ ಅಪ್ಪಯ್ಯ? ಹಾಂ, ಏನು ಹೇಳಕ್ಕೆ ಬಂದಿತ್ತು ಗೌಡ್ರೆ? ನನ್ನ ಮೇಲೆ ಹತ್ತನ ಚೈಡಿ ಗಿಡಿ ಹೇಳ್ತೆ, ದಿನ ನಮಗೆ ಬದುಕು ಮಾಡಲ್ಲ ಬಾಳ್ ಮಾಡಲ್ಲ ಅಂತಾನೆ. ಏನು ಹೇಳ್ತು ಗೌಡ್ರೆ ನಮ್ಮ ಅಪ್ಪ ಯಾವ? ಲೇ ಬಾರ್ಲ ಕುಕ್ಕ ಬಾರ್ಲ, ನಿಮ್ಮ ಅಪ್ಪ ಇನ್ನು ಯಾತ್ ಹೇಳ್ತಾನೆ ಬಾರೋ. ನನಗೂ ಬದುಕು ಮಾಡೋಕ್ಕಾಗಲ್ಲ, ಅಲ್ಲೇನ ಮಣ್ಕಾಲ್ನ ಇರ್ತವೆ, ಹೊಲ್ತಗ ಮಂತಕ್ಕೂ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದ. ಇನ್ಯಾತ್ ಹೇಳ್ತಾನ ಅವನು? ಬಾ ಕುಕ್ಕ ಬಾ. ಓ, ಹಂಗಾರೆ ಹಂಗಂತೆ ನಮ್ಮ ಅಪ್ಪಯ್ಯ. ಓ, ಸರಿ ಆಯ್ತು ಬಿಡ್ರ. ಅಲ್ಲ ಗೌಡ್ರೆ, ಕೇಳೋದು ಮರೆತು ಬಿಟ್ಟಿದೆ. ನೆನ್ನೆದಿಂದಲೂ ಮೊನ್ನೆದಿಂದಲೂ ಇವು ಬೋರಾಜ್ ಕಾಮ್ತಿಲ್ವಲ್ಲ, ಎಲ್ಲಿ ಹೋಯವನಿ? ಹಾಂ, ಇಷ್ಟೊತ್ತಿಗೆ ಒಂದು ಸಲಿನಾದರೂ ಓಡಿ ಬರ್ಬೇಕಾಗಿತ್ತು. ಗೌಡ್ರೆ ಒಂದು ಅರ್ಧ ಕಾಫಿ ಕೊಡಿಸ್ರಿ, ಟೀ ಕೊಡಿಸ್ರಿ ಅಂತಾನ. ನಿಮಗೇನ ಗೊತ್ತೇ ಎಲ್ಲಿ ಹೋಯವನಿ ಎತ್ತೋಯವನಿ ಅಂತಾನ? ನನಗೂ ಗೊತ್ತಿಲ್ಲ ಕಳ್ಳಿ ಎತ್ತೋಯವನಿ ಅಂತಾನ. ಊರಾಗ ಅವ್ರು ಯಾರನ ಬೋರಾಜ್ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡೈತಂತಿ ಅಂತ ಮಾತಾಡ್ತಿದ್ರು. ಕಣ್ಣು ಆಪ್ರೇಷನ್ಗೆ ಹೋಗ್ಬೇಕಾದ್ರೆ ನನಗೊಂದು ಮಾತು ಹೇಳೋನಲ್ಲ, ಯಾಕೆ ಎಲ್ಲಿಗೆ ಹೋಗಿರ್ಬೇಕು? ತುಮ್ಗಿಮ್ಕೂರಿಗೆ ಹೋಗ್ಯವನೆ, ಬೆಂಗಳೂರಿಗೆ ಹೋಗ್ಯವನೆ, ಏನು ಕತೆ ಹಂಗೆ ಗೊತ್ತಿಲ್ವಲ್ಲ. ಹಾಂ, ಒಟ್ಟು ಊರಾಗ ಮಾತ್ರ ಬೋರಾಜ್ ಕಣ್ಣು ಆಪ್ರೇಷನ್ ಮಾಡಿಸ್ಕೊಬೇಕು ಅಂತ ಅಂತಿದ್ದ ಅಂತಾನ ಹೇಳಿರಪ್ಪ ಯಾರನ. ಎಲೆ ಅದು ನೋಡ್ರಿ ಗೌಡ್ರಿ, ಹಂಗೊಮ್ತಲೆ ಬಂದ ಬೋರಾಜ. ಓಹೋ, ಈ ವಜ್ಜಿಗೆ ಸಾವೇ ಇಲ್ಲ ಬಿಡು ಗೌಡ್ರೆ, 100 ವರ್ಷ ಸಾಯಿಸಿ ವಜ್ಜಿಗೆ. ಈಗ ಮಾತಾಡ್ಕೊಂತ ಇದ್ದೀವಿ, ಅಲ್ಲಿ ಬರ್ತಾ ಇದ್ದಾನೆ ನೋಡ್ರಿ. ಓಹೋ, ಏನ್ರಿ ಗೌಡ್ರಿ ಹಿಂಗೆ ಬರ್ತಾ ಇದ್ದಾನೆ ವಜ್ಜು? ನೋಡ್ರಿ ಅಲ್ಲಿ ಆ ಕಡೆ ಗಿರಿಕೊಂಡು. ಲೇ ಬೋರಾಜ, ಇದೆಲ್ಲ ಹಿಂಗೆ ಬಂದ್ಬಿಟ್ಟೆ? ಅಗಳೆಲ್ಲ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದ? ಹಾಂ, ಬಾ ಒಂದು ಮಾತು ಹೇಳ್ದಂಗೆ ಹೋಯ್ತಲ್ಲೋ, ಎಲ್ಲಿ ಮಾಡಿಸ್ಕೊಂಡವು? ಓ, ಮಿಸ್ಟರ್ ಬೋರಪ್ಪನವರು, ಒಳ್ಳೆ ಬಾಲಿವುಡ್ ಸ್ಟಾರ್ ಋತಿಕ್ ರೋಷನ್ ಕಂಡಂಗೆ ಕಾಮ್ತಾ ಇದ್ದೀರಾ ಕನ್ನಡಕಾಯಿ ಹಾಕ್ಕೊಂಡು. ಹಾಂ, ಏನು ಸಮಾಚಾರ? ಬಾ ಯಾಲ್ಕಣಯ್ಯ, ನಿನಗೆ ಪುಟ ಕಣ್ಣು ಕಾಣಿಸ್ತಿರ್ಲಿಲ್ವೇ? ಏನಾಗದು ನಿನಗೆ? ಮಂಜು ಆಗದೆ, ಒಂಥರ ಶಬ್ರೆ ಆಗದೆ, ಏನು ಕತೆ ಹೇಳು? ಏನು ಬಂದಿತ್ತಂತೆ ಕಣ್ಣಿನ ಮೇಲೆ? ಲೇ ಸೀನಪ್ಪ, ನಿನಗೆ ಏನು ಮಾಡ್ಚಾ? ಬಿಸಿಯಾಗಿದ್ಯಾ ಒಗರಾಗಿ ಮಾತಾಡು. ನನ್ನಂಗೆ ಆಗಿಬಿಟ್ಟಿದ್ರೆ ನಿನಗೆ ಒಂದೇ ದಿನ ಕುಸ್ತು ಬಿದ್ದೋಗಿಬಿಡ್ತಿದ್ದೆ. ಈಗಲ್ರಿ ಗೌಡ್ರೆ, ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾದ್ಮೇಲೆ BP ಜಾಸ್ತಿ ಆಗೈತಿ ಅಂತ ಹೇಳ್ಬಿಟ್ಟು ಉಪ್ಪು ಖಾರ ಜಾಸ್ತಿ ತಿನ್ನಬೇಡ ಅಂತ ಹೇಳಿರು. ಸಪ್ಪಂದು ಕೊಡೋರು ಗೌಡ್ರೆ ಅಲ್ಲೇ ಆಸ್ಪತ್ರೆಗೆ. ನನಗೆ ಸೇರ್ತಿರ್ಲಿಲ್ಲ. ಒಂದು ಭಕ್ಷ್ಯ ಮಾತ್ರ ಕೊಡ್ತಾರೆ, ಒಂದು ಊಟಿಗೆ ನುಂಗಕ್ಕೆ ಒಂದು ಭಕ್ಷ್ಯ ಇದ್ದಾವೆ, ಅವು ಒಬ್ಳಿಗೆ ಬಂದಂಗೆ ಹಾಕೈತೆ, ನುಂಗಕ್ಕಾಗಲ್ಲ, ಮಾಡಲ್ಲ. ಹೇಳ್ರಿ ಗೌಡ್ರೆ, ಅತಿ ಕಣ್ಣು ಆಪ್ರೇಷನ್ ಯಾಕಾದರೂ ಮಾಡಿಸ್ಕೊಂಡೆ ಅನ್ನಿಸ್ಬಿಡ್ತು. 2 ಮಾಡಿಸ್ಕೊಂಡಿಲ್ಲ, ಬಲಗಡೆದು ಒಂದೇ ಮಾಡಿಸ್ಕೊಂಡಿರೋದು. ಅಲ್ಕಳ್ಳ ಬೋರಾಜ, ನಿನಗೇನು ಕಣ್ಣು ಕಾಣ್ತಿರ್ಲಿಲ್ವೇ? ಏನಾಗೋದು ಎತ್ತ? ಹಾಂ, ಯಾಕೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀವಿ? ಇವಾಗ ಇನ್ನೊಂದು ದಿನ ಬಿಟ್ಟು ಮಾಡಿಸ್ಕೊಂಬದು ಬಿಟ್ಟು ಇವಾಗ ಮಾಡಿಸ್ಕೊಂಡವನಿ, ಏನಾಗೋದಲ್ಲ ನಿನಗೆ? ಗೌಡ್ರೆ, ನಾನು ಸುಮ್ಮನಿದ್ದೆ. ನಮ್ಮ ಹುಡುಗ ರಾಘವೇಂದ್ರ ಬಿಡಲಿಲ್ಲ. ಬಾರ್ ದೊಡಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಕರ್ಕೊಂಡೋಗಿ ಅದು ಯಾವುದೋ ಹಾಸ್ಪಿಟ್ಲಾಗೆ ಆಪ್ರೇಷನ್ ಮಾಡಿಸ್ಬಿಟ್ಟ. ನಾವು ಅಡ್ಮಿಂಟ್ ಆಗಿಲ್ಲ, ಇವತ್ತು BP ಜಾಸ್ತಿ ಐತೆ, ನಾರ್ಮಲ್ ಆಗೋವರೆಗೂ ಆಪ್ರೇಷನ್ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು 2 ದಿನ ಅಡ್ಮಿಂಟ್ ಮಾಡ್ಕೊಂಡ್ರೆ ಆಸ್ಪತ್ರೆಗೆ. ಆಮೇಲೆ BP ನಾರ್ಮಲ್ ಆದಮೇಲೆ ಆಪ್ರೇಷನ್ ಮಾಡಿರು ಗೌಡ್ರೆ. ಅದ್ಯಾವುದೋ ಆಸ್ಪತ್ರೆ ಅಂತೆ, ಫ್ರೀಯಾಗಿ ಮಾಡಿರು, ದುಡ್ಡು ಪಡ್ಡು ಏನು ಕಟ್ಟಿಸ್ಕೊಂಬಲಿಲ್ಲ, ಫ್ರೀಯಾಗಿ ಮಾಡಿರು ಗೌಡ್ರೆ. ಚಂದಕ್ಕೂ ನೋಡ್ಕೊಂಡ್ರು. ಉಂಬಕ್ಕೆ ಕೊಡೋರು, ಯಾರನ್ನ ಒಬ್ರು ಜೊತೆಗೆ ಇರ್ಬೋದಾಯ್ತು, ಅವ್ರಿಗೂ ಉಂಬಕ್ಕೆ ಕೊಡೋರು, ತಿಂಬಕ್ಕೆ ಕೊಡೋರು, ಚಂದಕ್ಕೆ ನೋಡ್ಕೊಂಡ್ರು ಗೌಡ್ರೆ. ನನಗೆ ಕಣ್ಣೇನು ತೀರಾ ಕಾಮ್ದಂಗೆ ಏನು ಇರ್ತಿರ್ಲಿಲ್ಲ, ಕಾಮವು ಬಲಗಡೆದೊಂದೀಟು ಯಾಕನ ಯಾವಾಗನ ಮಬ್ಬು ಅಂತಾರಣ. ಯಾರನ್ನ ದೂರದಾಗ ಬರೋರು ಕಾಮ್ತಿರ್ಲಿಲ್ಲ, ಮಬ್ಬು ಒಂಥರ ನೀರು ಸಿಮ್ಕಿಸ್ದಂಗೆ ಆಗಿರೋದು. ಕಣ್ಣಿನ ಮೇಲೆ ಹತ್ತ ಕುಂತೈತಿ ಎಂಬುದ್ರಂಗೆ ಆಗೋದು.
ಒಂದು 2-3 ಸಲ ನಾನು ಇಲ್ಲಿ ಸಿರಾದಾಗ ತೋರಿಸ್ಕೊಂಡಿದ್ದೆ. ಉಚಿತ ಕಣ್ಣಿನ ಚಿಕಿತ್ಸಾ ಶಿಬಿರ ಅಂತನ ಕರ್ಕೊಂಡೋಗಿದ್ರು. ಅವಾಗ ಒಂದು 2 ಸಲಿನ ತೋರಿಸ್ಕೊಂಡಿದ್ದೆ ಸಿರಾದಾಗೆ. ಆದ್ರೂ ಸರಿ ಆಗಿರಲಿಲ್ಲ. ಅವ್ರು ಅಲ್ಗೂ ಹೇಳಿದ್ರು ಸಿರಾದಾಗೂ, ಇಲ್ಕಣಜ್ಜ ನೀನು ಕಣ್ಣು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತಾನೆ. ಅಯ್ಯ ನಾನು ಮಾಡಿಸ್ಕೊಂಡ್ರೆ ಆತ್ ಬಿಡು ಅಂತಾನೆ ಸುಮ್ಮನಾಗಿದೆ. ಮೊನ್ನೆ ಮುಡುಗ್ ಬೈಂದಲ್ಲ ರಾಘವೇಂದ್ರ, ಕರ್ಕೊಂಡೋಯ್ತು ಬೆಂಗಳೂರಿಗೆ, ಬಾರ್ ದೊಡ್ಡಪ್ಪ ಹೋಗೋಣ ಅಂತಾನೆ. ಅಲ್ಲಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಬಂದು ಕನ್ನಡಕ ಬೇರೆ ಕೊಟ್ಬಿಟ್ಟವ್ರೆ. ನನಗೆ ಹಾಕ್ಯಂಡು ರೂಢಿ ಇಲ್ಲ. ಒಂಥರ ಕತ್ಕತ್ಲು ಕಾಮ್ತೈತಿ. ಅಗಲತ್ನಾಗೂ ಕತ್ಲಾಗ ಓಡಾಡ್ತಾ ಇದ್ದೀನಿ ಅನ್ನಿಸ್ತೈತಿ. ಗುಂಡಿ ಗುದ್ರುಗಳು ಆಯ್ತು ಕಾಮಲ್ಲ. ಇದೊಂದು ನನಗೆ ಯಾಕಾದರೂ ಮಾಡಿಸ್ಕೊಂಡು ಅನ್ನಿಸ್ಬಿಡ್ತೀವಾಗ. ಏಯ್ ಬೊರಜ್ಜ, 60-70 ವರ್ಷ ಆದಮೇಲೆ ಕಣ್ಣಿನ ಮೇಲೆ ಪರೆ ಬರೋದು, ಕಾಂಟ್ರಾಕ್ಟು ಸರ್ಜರಿ ಆಗೋದು ಕಾಮನ್ನು. ಅದನ್ನು ಮಾಡಿಸ್ಕೋಬೇಕಣಜ್ಜ. ಆಹಾ, ಗುಂಡಿ ಗುದ್ರು ಕಾಮಲ್ವಂತಿ. ಒಂದು ವರ್ಷ ದಿನ ಕನ್ನಡಕ ಹಾಕ್ಯ, ಆಮೇಲೆ ನನಗೆ ಕನ್ನಡಕ ಸೇರಲ್ಲ, ಕನ್ನಡಕ ಹಾಕ್ಯಂಡ್ರೆ ಎತ್ತೆತ್ತೋದಂಗೆ ಆಕೈತಿ ಅಂತ ಹೇಳ್ಬಿಟ್ಟು ಕನ್ನಡಕ ತೆಗೆದ್ಬಿಟ್ಟು ಕಣ್ಗಿಣು ಹಸಿಕೊಂಡ್ಯ. ಮೊದಲೇ ನೀನು ಆಪ್ರೇಷನ್ ಆಗ್ಬಿಟ್ಟು ಕಣ್ಣೇ ಹೋಯ್ಬಿಡ್ತೈತಿ ನಿಂದು. ಹೇಳ್ತೀನಿ ಕೇಳಿ, ಕಣ್ಣು ಆಮೇಲೆ ಕುಲ್ಡ್ ಬೋರಾಜ ಆಗ್ತೀಯ. ಹೆಂಗ ಈಗ ಬರೇ ಮೈ ಬೋರಾಜ ಅಂತಾರೆ, ಆಮೇಲೆ ಕುಲ್ಡ್ ಬೋರಾಜ ಅಂತಾರೆ. ನೋಡಿ ಹೇಳ್ತೀನಿ ಕೇಳು, ಕನ್ನಡಕ ಯಾವಾಗ ಆಯ್ಕ್ಯ, ಗಾಳಿಗೆ ಬಳೆಗೆ ಹೋಗ್ಬೇಡ ಜಾಸ್ತಿನ. ನೆನ್ನೆ ದಿನ ಆಪ್ರೇಷನ್ ಮಾಡಿಸ್ಕೊಂಡು ಆಮೇಲೆ ಟೀ ಕುಡಿಯೋಕೆ ಅಂಗಡಿ ಮಾತ್ರ ಕೊಡು ಬಂದಿದ್ದೆ ನೋಡು. ನಿಂಗೆ ನಾಶಿಕೆ ಅಲ್ವೇ ನೀನು? 1-2 ದಿನ ಮಂತಾಗಿರು ಸುಮ್ಮನೆ. ಏನು ತಲೆ ಬುದ್ಧಿ ಐತೋ ಸಗಣಿ ಐತೋ ಒಂದೂ ಗೊತ್ತಾಗಲ್ಲ ಕಣಜ ನಿಂಗೆ. ರೇಜ ಮಂತಕ್ಕೆ ಉಕಣಲ್ಲ. ಅವನು ಸೀನಪ್ಪ ಹೇಳ್ತಿರೋದು 100ಕ್ಕೆ 100 ನಿಜ. ಗಾಳಿಗೆ ಪಳೆಗೆ ಓಡಾಡ್ಬೇಡ್ಕೊಳು. ನಿನಗೂ ಹೇಳಿರ್ಬೇಕಲ್ಲ ಡಾಕ್ಟ್ರು, ಗಾಳಿಗೆ ಪಳೆಗೆ ಓಡಾಡಬೇಡ ಅಂತಾನೆ. ಹ್ಞೂ ಗೌಡ್ರಿ, ಡಾಕ್ಟ್ರು ಹಂಗಂದ್ರು. ಈಗಳಜ್ಜ ಕಣ್ಣಿದೆಲ್ಲ ವಾಸಿ ಆಗೋವರೆಗೂ ಒಂದ್ರ ಒಟ್ಟು ಬೆಚ್ಚಗಿರ್ಬೇಕು ನೀನು, ಗಾಳಿಗೆ ಪಳೆಗೆ ಹೋಗಂಗಿಲ್ಲ ಅಂತಾನೆ ಹೇಳಿರು. ನನಗೆ ಮಂತ ಕೂಕಂಡು ಓಟದ್ ಕೂಕಂಬಿ ಸುಮ್ಮನೆ ಒಬ್ಬನೇ ಬೇಜಾರಾದಂಗೆ ಆಯ್ತು. ಒಂದು ಬೀಡಿ ಸೇದು ಹೋಗೋಣ ಅಂತ ಇತ್ತು ಬಂದು, ಒಂದು ಅರ್ಧ ಟೀ ಕುಡ್ದು. ಥೋ ನಿನ್ನ ಬಾಯಿಗೆ ಮಣ್ಣಾಕ. ಅಯ್ಯೋ, ಒಂದು ವರ್ಷದಿನ ಬೀಡಿ ಪಾಡಿ ಏನೋ ಸೇದ್ಬೇಡ ಕಣಜ. ಅಯ್ಯೋ ನಿನ್ನ ಬಾಯಿಗೆ ಮಣ್ಣಾಕ. ಮಾತ್ರ ನುಂಗ್ತಾ ಇಜ್ಜ, ಬೀಡಿ ಪಾಡಿ ಏನು ಸೇದಬೇಡ ಸುಮ್ಮನಿರು. ಯಾಕೆ ಬೀಡಿ ಸೇದಲಿಲ್ಲ ಅಂದರೆ ಜೀವಕ್ಕೈತೆ ನಿಂದು. ವಯಸ್ಸಾದ್ಮೇಲೆ ಅಂದ್ರೆ ಒಟ್ಟು ತೆಗಿ ಬಗ್ಗಿನ ಎಳಿಬೇಕು. ನನಗೆ ಆಪ್ರೇಷನ್ ಮಾಡಿರೋ ಕಣ್ಣಿಗೆ ಗುದ್ದುಬಿಡ ಅನ್ನಿಸ್ಬಿಡ್ತೈತೆ ಹಂಗೇನ. ಹೂಕಂಡ್ಲ ಬೋರಾಜ, ನಡಿಯಲ್ಲ ಮಂತಕ್ಕೆ ಹೋಗೋ ನೀನು. ಇಲ್ಲೇ ನಿಂತ್ಕೊಂಡ್ರೆ ಸೀನ್ ಬೈತಾನೆ. ನಡಿ ಮಂತಕ್ಕೆ ನಡಿ ನೀನು.